ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಜಾಮೀನುಗಾಗಿ ಇವತ್ತು ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದು ಅರ್ಜಿ ವಿಚಾರಣೆ ಇವತ್ತು ನಡೆದಿದೆ. ಸದ್ಯ ಸುಪ್ರೀಂ ಕೋರ್ಟ್ ಇನ್ನೂ 1 ವರ್ಷ ದರ್ಶನ್ಗೆ ಬೇಲ್ ಅನ್ನ ನಿರಾಕರಿಸಿದೆ. ಆರೋಪಿ ದರ್ಶನ್ಗೆ 1 ವರ್ಷ ಜೈಲು ವಾಸ ಫಿಕ್ಸ್ ಆಗಿದೆ. 1 ವರ್ಷದ ಒಳಗೆ 60 ಸಾಕ್ಷಿಯನ್ನ ವಿಚಾರಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬವಾಗಿದೆ ಎಂದು ಜಡ್ಜ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಅನಗತ್ಯ ಕಾರಣ ನೀಡಿ ವಿಚಾರಣೆಯನ್ನ ಮುಂದೂಡಬಾರದು ಎನ್ನುವಂತಹ ಸೂಚನೆಯನ್ನ ಕೂಡ ನೀಡಿದೆ. ಇನ್ನು ಸಾಕ್ಷಿಗಳ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನ ಸುಪ್ರೀಂ ಕೋರ್ಟ್ ನೀಡಿದ್ದು, 1 ವರ್ಷದಲ್ಲಿ ವಿಚಾರಣೆ ಮುಗಿಯದಿದ್ರೆ ಜಾಮೀನು ಅರ್ಜಿ ಪರಿಶೀಲನೆಗೆ ವಿಚಾರಣೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದೆ. ಇನ್ನು ಜಾಮೀನು ಅರ್ಜಿಯನ್ನ 1 ವರ್ಷದ ನಂತರ ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ ನೀಡಿದೆ. ಜೊತೆಗೆ ಇತರೆ ಕೈದಿಗಳಿಗೆ ನೀಡುವ ಸವಲತ್ತನ್ನ ಆರೋಪಿ ದರ್ಶನ್ಗೂ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 272 ಸಾಕ್ಷಿಗಳಿದೆ. ಆದರೆ ಆ 272 ಸಾಕ್ಷಿಗಳ ಪೈಕಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಇದುವರೆಗೂ ನಡೆದಿದೆ. ಹಾಗಾಗಿ ಆರೋಪಿ ದರ್ಶನ್ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಮೊದಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು. ಆದರೆ ಆ ಹೈಕೋರ್ಟ್ ಆಜ್ಞೆಯನ್ನ ತಡೆ ಹಿಡಿದಂತಹ ಸುಪ್ರೀಂ ಕೋರ್ಟ್ ಜಾಮೀನನ್ನ ನಿರಾಕರಿಸಿತ್ತು, ಜಾಮೀನನ್ನ ಕ್ಯಾನ್ಸಲ್ ಮಾಡಿತ್ತು. ಇದೀಗ ದರ್ಶನ್ ಸೇರಿದಂತೆ 17 ಜನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು ದರ್ಶನ್ ಜೈಲಿನಲ್ಲಿ ನನಗೆ ಅಗತ್ಯವಾದ ಅನುಕೂಲಗಳನ್ನ ಮಾಡಿಕೊಡ್ತಾ ಇಲ್ಲ, ಜೊತೆಗೆ ಮನೆಯವರ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದ್ದು, 1 ವರ್ಷಗಳ ಕಾಲಾವಕಾಶವನ್ನ ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ನೀಡಿದೆ. 272 ಸಾಕ್ಷಿಗಳ ಪೈಕಿ 1 ವರ್ಷದ ಒಳಗಡೆ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸೋದಕ್ಕೆ ಕಾಲಾವಕಾಶ ನೀಡಿದ್ದು, 1 ವರ್ಷದ ನಂತರ ಮತ್ತೆ ಜಾಮೀನು ಅರ್ಜಿ ಸಲ್ಲಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಇವತ್ತು ಜಾಮೀನು ಸಿಗುತ್ತೆ ಎನ್ನುವ ಆಸೆ ಇಟ್ಕೊಂಡಿದ್ದ ದರ್ಶನ್ಗೆ ಹಾಗೂ ದರ್ಶನ್ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ, ಬೇಸರವಾಗಿದೆ. ಇನ್ನೂ 1 ವರ್ಷ ಆರೋಪಿ ನಟ ದರ್ಶನ್ ಜೈಲು ವಾಸ ಫಿಕ್ಸ್ ಆಗಿದೆ. ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ಅರ್ಜಿಯನ್ನ ನಿರಾಕರಿಸಿದೆ ಚಂದ್ರಮೋಹನ್? ಪ್ರತೀಕ್ಷಾ, ಮುಖ್ಯವಾಗಿ ಈ ಹಿಂದೆ ಕರ್ನಾಟಕದ ಹೈಕೋರ್ಟ್ ನಟ ದರ್ಶನ್ ಅವರಿಗೆ ಮತ್ತು ಇನ್ನೂ ಕೆಲ ಆರೋಪಿಗಳಿಗೆ ಈ ಕೊಲೆ ಪ್ರಕರಣದಲ್ಲಿ ಜಾಮೀನನ್ನು ಮಂಜೂರು ಮಾಡಿತ್ತು. ಈ ಜಾಮೀನನ್ನು ರದ್ದುಪಡಿಸಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇದರಿಂದಾಗಿ ಸುಪ್ರೀಂ ಕೋರ್ಟ್ ದರ್ಶನ್ ಅವರಿಗೆ ನೀಡಿದಂಥ ಜಾಮೀನನ್ನು ರದ್ದುಪಡಿಸಿತ್ತು. ಮುಖ್ಯವಾಗಿ ದರ್ಶನ್ ಅವರು ಜೈಲಿನಲ್ಲೂ ಕೂಡ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನು ಕೊಡಲಿಕ್ಕಾಗೋದಿಲ್ಲ. ಈ ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನು ರದ್ದುಪಡಿಸ್ತಾ ಇದ್ದೀವಿ ಅಂತೇಳಿ ತಿಳಿಸಿದ್ರು. ಈಗ ದರ್ಶನ್ ಅವರಿಗೆ ಮುಖ್ಯವಾಗಿ 6 ತಿಂಗಳ ಒಳಗಾಗಿನೇ ನಾವು ವಿಚಾರಣೆಯನ್ನು ಪೂರ್ಣಗೊಳಿಸ್ತೇವೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹಿಂದೆ ಪ್ರಾಸಿಕ್ಯೂಷನ್ ಪರ ವಕೀಲರು ತಿಳಿಸಿದ್ರು. ಆದ್ರೀಗ 6 ತಿಂಗಳು ಮುಗಿದ್ರೂ ಕೂಡ ವಿಚಾರಣೆ ಪೂರ್ಣ ಆಗಿಲ್ಲ. ಈಗ ಕಳೆದ 6 ತಿಂಗಳ ಅವಧಿಯಲ್ಲಿ ಕೇವಲ 10 ಮಂದಿ ಸಾಕ್ಷಿಗಳನ್ನು ಮಾತ್ರನೇ ವಿಚಾರಣೆಯನ್ನು ನಡೆಸಿದ್ದಾರೆ. ಇನ್ನು 250ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ವಿಚಾರಣೆ ನಡೆಸಬೇಕು. ವಿಚಾರಣೆ ವಿಳಂಬ ಆಗ್ತಾ ಇದೆ. ಜೊತೆಗೆ ನಮ್ಮನ್ನ ಜೈಲಿನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಮತ್ತು ಕುಟುಂಬದವ್ರನ್ನು ಕೂಡ ಭೇಟಿ ಆಗಲಿಕ್ಕೆ ಸರಿಯಾದಂಥ ಅವಕಾಶವನ್ನು ಕೊಡ್ತಾ ಇಲ್ಲ. ಆ ಸಂದರ್ಭದಲ್ಲೂ ಕೂಡ ಜೈಲಿನ ಸಿಬ್ಬಂದಿಗಳು ಅಲ್ಲೇ ಇರ್ತಾರೆ. ಈ ಕಾರಣಕ್ಕಾಗಿ ನನಗೆ ಜಾಮೀನನ್ನು ನೀಡಬೇಕು ಅಂತೇಳಿ ನಟ ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ JB ಪರ್ದಿವಾಲಾ ಅವರ ಪೀಠ ಇವತ್ತು ವಿಚಾರಣೆಯನ್ನು ನಡೆಸಿದೆ. ಈ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಪರ ವಕೀಲರಾಗಿ ಹಿರಿಯ ವಕೀಲ ಮುಕುಲ್ ರೋಟಗಿ ಅವರು ವಾದವನ್ನು ಮಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಈಗ ಕಳೆದ 6 ತಿಂಗಳ ಅವಧಿಯಲ್ಲಿ ವೇಗವಾಗಿ ಯಾವುದೇ ವಿಚಾರಣೆ ನಡೆದಿಲ್ಲ ಮತ್ತು ಪ್ರಮುಖ ಸಾಕ್ಷಿಗಳನ್ನು ವಿಚಾರಣೆ ನಡೆಸಿಲ್ಲ. ಕೇವಲ 10 ಸಾಕ್ಷಿಗಳನ್ನು ಮಾತ್ರ ವಿಚಾರಣೆ ನಡೆಸಲಾಗಿದೆ. ಇದರಿಂದಾಗಿ ತನ್ನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ ಮತ್ತು ಸಿನಿಮಾ ರಂಗದಲ್ಲಿ ನಾನು ನಟನಾಗಿ ನಟಿಸ್ತಾ ಇದೆ, ಅದಕ್ಕೂ ಕೂಡ ಧಕ್ಕೆ ಆಗಿದೆ. ಈ ಕಾರಣಕ್ಕಾಗಿ ಜಾಮೀನನ್ನು ನೀಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದರೆ ಇದಕ್ಕೆ ಪ್ರಾಸಿಕ್ಯೂಷನ್ ಪರ ವಕೀಲರು ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕರ್ನಾಟಕದ CCH 57ನೇ ನ್ಯಾಯಾಲಯದಿಂದಲೂ ಕೂಡ ಸುಪ್ರೀಂ ಕೋರ್ಟ್ ಈ ಹಿಂದಿನ ವರದಿಯನ್ನು ಕೂಡ ಪಡ್ಕೊಂಡಿತ್ತು. ವರದಿಯನ್ನು ನೀಡಬೇಕು ಮತ್ತು ಈ ಕೇಸ್ನ ಸ್ಟೇಟಸ್ ಏನಾಗಿದೆ, ಪ್ರಗತಿಯನ್ನು ತಿಳಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೊಟ್ಟಿತ್ತು. ಹಾಗಾಗಿ 57ನೇ CCH ಕೋರ್ಟ್ನಿಂದಲೂ ಕೂಡ ಕೇಸ್ನ ಪ್ರಗತಿಯ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಾಗಿತ್ತು ಮತ್ತು
ಜೈಲಿನ ಅಧಿಕಾರಿಗಳು ಕೂಡ ನಟ ದರ್ಶನ್ ಅವರ ಅರ್ಜಿಗೆ ಸಂಬಂಧಪಟ್ಟಂತೆ ತಮ್ಮ ಆಕ್ಷೇಪಣೆಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು. ಈ ಎಲ್ಲ ಅಂಶಗಳನ್ನು ಕೂಡ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದೆ. ಈ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು ಈ ಕೇಸ್ನ ವಿಚಾರಣೆಯನ್ನು ಮುಗಿಸಲಿಕ್ಕೆ ನಮಗೆ ಇನ್ನೂ 1 ವರ್ಷಗಳ ಕಾಲಾವಕಾಶ ಬೇಕು, ಇನ್ನು 1 ವರ್ಷದಲ್ಲೇ ನಾವು ಪ್ರಮುಖವಾದಂಥ ಪ್ರತ್ಯಕ್ಷ ಸಾಕ್ಷಿಗಳಾದಂಥ 60 ಮಂದಿ ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸ್ತೇವೆ. ಹಾಗಾಗಿ 1 ವರ್ಷ ಅವಕಾಶ ಕೊಟ್ಟರೆ ವಿಚಾರಣೆ ಪೂರ್ಣ ಆಗುತ್ತೆ ಅಂತೇಳಿ ಪ್ರತಿವಾದವನ್ನು ಮಂಡಿಸಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ನಿಮಗೆ ಮುಂದಿನ 1 ವರ್ಷಗಳ ಕಾಲಾವಕಾಶವನ್ನು ಈ ಪ್ರಮುಖವಾದಂಥ ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸಲಿಕ್ಕೆ ನೀಡ್ತೇವೆ. ಹಾಗಾಗಿ ಮುಂದಿನ 1 ವರ್ಷದಲ್ಲಿ ಈ ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದರೆ, ಮತ್ತೆ ನಿಮಗೆ ನಟ ದರ್ಶನ್ ಅವ್ರಿಗೂ ಕೂಡ ಜೈಲಲ್ಲಿ ಎಲ್ಲ ಸವಲತ್ತನ್ನು ನೀಡಲಾಗಿದೆ ಅಂತೇಳಿ ಜೈಲಿನ ಅಧಿಕಾರಿಗಳು ಕೂಡ ಕೋರ್ಟ್ಗೆ ಅಫಿಡವಿಟ್ ಅನ್ನು ಸಲ್ಲಿಸಿದ್ರು. ಹಾಗಾಗಿ ನಿಮಗೆ ಎಲ್ಲ ಸೌಲಭ್ಯವನ್ನು ಕೂಡ ನೀಡಲಾಗಿದೆ. ನಿಮ್ಮ ಕುಟುಂಬದವ್ರನ್ನು ಕೂಡ 70 ಬಾರಿ ಭೇಟಿಯಾಗಲಿಕ್ಕೆ ಕೂಡ ಅವಕಾಶವನ್ನು ನೀಡಲಾಗಿದೆ. ಹಾಗಾಗಿ ಈಗ ನಿಮಗೆ ಸದ್ಯಕ್ಕೆ ಜಾಮೀನನ್ನು ನೀಡಲಿಕ್ಕಾಗೋದಿಲ್ಲ. ಈ 1 ವರ್ಷಗಳ ಕಾಲಾವಕಾಶ ಕೆಳ ನ್ಯಾಯಾಲಯದಲ್ಲಿ ವಿಚಾರಣೆ ಪೂರ್ಣ ಆಗಲಿ, ಸಾಕ್ಷಿಗಳ ವಿಚಾರಣೆ ನಡೀಲಿ. ಅದಾದ ಬಳಿಕ ನೀವು ಜಾಮೀನನ್ನು ಕೋರಿ ಕೆಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಒಂದು ವೇಳೆ ವಿಚಾರಣೆ ಪೂರ್ಣ ಆಗಲಿಲ್ಲ, ಸಾಕ್ಷಿಗಳ ವಿಚಾರಣೆ ಪೂರ್ಣ ಆಗಲಿಲ್ಲ ಅಂದರೆ ಆಗ ಜಾಮೀನನ್ನು ಕೋರಿ ಕೆಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ನಟ ದರ್ಶನ್ ಅವ್ರಿಗೂ ಕೂಡ ತಿಳಿಸಿದೆ. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಟ ದರ್ಶನ್ ಅವರಿಗೆ ಈ ಕೊಲೆ ಕೇಸ್ನಲ್ಲಿ ಜಾಮೀನನ್ನು ನೀಡಲಿಕ್ಕೆ ನಿರಾಕರಿಸಿದೆ. ಹೀಗಾಗಿ ನಟ ದರ್ಶನ್ ಅವರು ಇನ್ನೂ 1 ವರ್ಷಗಳ ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಕೂಡ 1 ವರ್ಷದ ಒಳಗಾಗಿ ಈ ಕೇಸ್ನ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು, ಪ್ರಮುಖ ಸಾಕ್ಷಿಗಳು 60 ಮಂದಿ ಸಾಕ್ಷಿಗಳ ವಿಚಾರಣೆ ಪೂರ್ಣ ಆಗಲಿಲ್ಲ ಅಂದರೆ ಆಗ ಜಾಮೀನನ್ನು ಕೋರಿ ಕೆಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ. ಕೆಳ ನ್ಯಾಯಾಲಯ ಜಾಮೀನನ್ನು ನೀಡಬೇಕಾ ಬೇಡವಾ ಅಂತೇಳಿ ಆಗಿನ ಪರಿಸ್ಥಿತಿಗೆ ತಕ್ಕಂತೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಹೀಗಾಗಿ ಈಗ ನಟ ದರ್ಶನ್ ಅವರಿಗೆ ಒಂದು ವಿಚಾರಣೆ ವಿಳಂಬ ಆಗಿದೆ, ಸಾಕ್ಷಿಗಳ ವಿಚಾರಣೆ ಬೇಗ ನಡೀತಾ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಜಾಮೀನನ್ನು ನೀಡಲಿಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ನಿರಾಕರಿಸಿ ಮಹತ್ವದ ಆದೇಶವನ್ನು ನೀಡಿದೆ. ಹೀಗಾಗಿ ಇನ್ನೂ 1 ವರ್ಷಗಳವರೆಗೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ. 1 ವರ್ಷಗಳ ಕಾಲ ಜೈಲು ವಾಸವನ್ನು ನಟ ದರ್ಶನ್ ಅವರು ಅನುಭವಿಸಬೇಕಾಗುತ್ತೆ. ಜೊತೆಗೆ ಈ ಕೋರ್ಟ್ನಲ್ಲಿ ಈ ಒಂದು ಪ್ರಮುಖ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳ್ಳದೇ ಇದ್ರೆ ಮಾತ್ರನೇ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ. 1 ವರ್ಷದ ಒಳಗಾಗಿ ಎಲ್ಲ ಪ್ರಮುಖ ಸಾಕ್ಷಿಗಳು ಮತ್ತು 250 ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸಿದ್ರೆ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ನೀಡಬಹುದು. ಜಡ್ಜ್ಮೆಂಟ್ನ ಆಧಾರದ ಮೇಲೆ ನಟ ದರ್ಶನ್ ಅವರಿಗೆ ಜೈಲು ಶಿಕ್ಷೆ ಆಗುತ್ತಾ ಇಲ್ವಾ, ಅವರು ಅಪರಾಧಿನ ನಿರಪರಾಧಿನ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರತೀಕ್ಷಾ. ಚಂದ್ರಮೋಹನ್, ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಈ 60 ಸಾಕ್ಷಿಗಳ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ವಿರುದ್ಧವಾಗಿ ಏನಾದರೂ ಸಾಕ್ಷಿಗಳು ಹೇಳಿದ್ರೆ ಅದಾದ ನಂತರ 1 ವರ್ಷ ಆದ್ಮೇಲೂ ಕೂಡ ದರ್ಶನ್ಗೆ ಜಾಮೀನು ಸಿಗುವ ಚಾನ್ಸಸ್ ಏನಾದರೂ ಇದೆಯಾ? ಪ್ರತೀಕ್ಷಾ, ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಯಾಕೆಂದರೆ ಮುಂದಿನ 1 ವರ್ಷದ ಒಳಗಾಗಿನೇ 57ನೇ CCH ಕೋರ್ಟು ಈ ಕೇಸ್ನ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು, ಸಾಕ್ಷಿಗಳ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ. ಆದ್ರೀಗ 57ನೇ CCH ಕೋರ್ಟ್ಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಈ 57ನೇ CCH ಕೋರ್ಟ್ಗೆ ಜಡ್ಜೇ ಇಲ್ಲ, ಜಡ್ಜನ್ನು ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ ಜಡ್ಜ್ ಇಲ್ಲ ಅನ್ನೋದನ್ನು ಕೂಡ ಇವತ್ತು ಪ್ರಾಸಿಕ್ಯೂಷನ್ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ಅವರು ಮತ್ತು ದರ್ಶನ್ ಪರ ವಕೀಲ ಮುಕುಲ್ ರೋಟಗಿ ಇಬ್ಬರು ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ 57ನೇ CCH ಕೋರ್ಟ್ಗೆ ಜಡ್ಜನ್ನು ಆದಷ್ಟು ಬೇಗ ನೇಮಕ ಮಾಡಬೇಕು ಅನ್ನುವ ಸೂಚನೆಯನ್ನು ಕರ್ನಾಟಕ ಹೈಕೋರ್ಟ್ಗೆ ಕೊಟ್ಟಿದೆ. ಹೀಗಾಗಿ ಈಗ ಕರ್ನಾಟಕ ಹೈಕೋರ್ಟ್ ಕೂಡ 57ನೇ CCH ಕೋರ್ಟ್ಗೆ ಆದಷ್ಟು ಬೇಗ ಜಡ್ಜನ್ನು ನೇಮಕ ಮಾಡಬೇಕಾಗುತ್ತೆ. ಹೊಸದಾಗಿ ಬರುವಂಥ ಜಡ್ಜ್ ಈ ಕೇಸ್ನ ಬಗ್ಗೆ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ, ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಈಗಾಗಲೇ ದೋಷಾರೋಪವನ್ನು ಹೊರಿಸಲಾಗಿದೆ. ದರ್ಶನ್ ವಿರುದ್ಧ ಏನೇನೋ ಆರೋಪಗಳಿವೆ ಅನ್ನೋದನ್ನ ಹೊರಿಸಲಾಗಿದೆ. ಆ ಆರೋಪಗಳನ್ನು ನಟ ದರ್ಶನ್ ಅವರು ಉಳಿದ ಆರೋಪಿಗಳು ಕೂಡ ನಿರಾಕರಿಸಿದ್ದಾರೆ. ಆದ್ರೀಗ ಈ ಯಾವ್ಯಾವ ಸೆಕ್ಷನ್ಗಳಡಿ ಆರೋಪವನ್ನು ಹೊರಿಸಲಾಗಿದೆಯೋ ಆ ಸೆಕ್ಷನ್ಗಳ ಬಗ್ಗೆ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಜೊತೆಗೆ ಈ ಒಂದು ಪ್ರಮುಖವಾದಂತಹ ಸಾಕ್ಷಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಡಿಫೆನ್ಸ್ನ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದಾದ ಬಳಿಕ ಕೋರ್ಟ್ ಕೂಡ ಫೊರೆನ್ಸಿಕ್ಸ್ ಎವಿಡೆನ್ಸ್ ಆಗ್ಬೋದು ಮತ್ತು ಬೇರೆ ಬೇರೆ ಎವಿಡೆನ್ಸ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಜಡ್ಜ್ಮೆಂಟ್ ಅನ್ನು ನೀಡಬೇಕಾಗುತ್ತೆ. ಹೀಗಾಗಿ ಮುಂದಿನ 1 ವರ್ಷದ ಒಳಗಾಗಿ ಕೋರ್ಟ್ನಲ್ಲಿ ವಿಚಾರಣೆ ಪೂರ್ಣ ಆದರೆ ಕೋರ್ಟೇ ಜಡ್ಜ್ಮೆಂಟ್ ಅನ್ನು ನೀಡಬಹುದು. ಆ ಜಡ್ಜ್ಮೆಂಟ್ನ ಆಧಾರದ ಮೇಲೆ ಈ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಅಪರಾಧಿನ ನಿರಪರಾಧಿನ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ನಟ ದರ್ಶನ್ ಅವರು ಕಾಯಬೇಕಾಗುತ್ತೆ. ಜೊತೆಗೆ ಕೋರ್ಟ್ನಲ್ಲಿ ಇನ್ನೂ 1 ವರ್ಷಗಳ ಕಾಲ ಸಾಕ್ಷಿಗಳ ವಿಚಾರಣೆ ಕೂಡ ಮುಗಿಸ್ಲಿಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತ ಪ್ರಾಸಿಕ್ಯೂಷನ್ ಕೂಡ ಕೇಳಿದೆ. ಹಾಗಾಗಿ 1 ವರ್ಷದವರೆಗೂ ಕೂಡ ನಟ ದರ್ಶನ್ ಅವರಿಗೆ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇಲ್ಲ. ಪ್ರತೀಕ್ಷಾ. ಚಂದ್ರಮೋಹನ್, ಈ ಕೊಲೆ ಕೇಸ್ನಲ್ಲಿ 272 ಸಾಕ್ಷಿಗಳ ಪೈಕಿ 60 ಸಾಕ್ಷಿಗಳೇ ಪ್ರಮುಖ ಸಾಕ್ಷಿಗಳು. ಹಾಗಾಗಿ 1 ವರ್ಷದ ಒಳಗೆ ಆ 60 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿದ ನಂತರ ಈ ಪ್ರಕರಣ ಅಂತಿಮ ಹಂತವನ್ನು ತಲುಪುವ ಸಾಧ್ಯತೆ ಇದೆಯಾ ಚಂದ್ರಮೋಹನ್? ಖಂಡಿತ ಪ್ರತೀಕ್ಷಾ. ಮುಖ್ಯವಾಗಿ ಈಗ ಮುಂದಿನ 1 ವರ್ಷದ ಒಳಗಾಗಿನೇ ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ನಡೆಸಿದ್ರೆ 60 ಸಾಕ್ಷಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ವಿಚಾರಣೆಯನ್ನು ಪೂರ್ಣಗೊಳಿಸಲಿಕ್ಕೂ ಕೂಡ ಅವಕಾಶ ಇದೆ. ಆದರೆ ಇದೆಲ್ಲವೂ ಕೂಡ ಪ್ರಾಸಿಕ್ಯೂಷನ್ ಪರ ವಕೀಲರು ಮತ್ತು ಡಿಫೆನ್ಸ್ ವಕೀಲರ ಒಂದು ಸಹಕಾರವನ್ನು ಕೂಡ ಅವಲಂಬಿಸಿರುತ್ತೆ. ಅವರು ಬೇಗ ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡಿದ್ರೆ ಮತ್ತು ವಿಚಾರಣೆಯನ್ನು ನಡೆಸಿದ್ರೆ ಮತ್ತು ವಕೀಲರು ಕೂಡ ಕೋರ್ಟ್ಗೆ ಹಾಜರಾಗಿ ವಿಚಾರಣೆಯನ್ನು ಪೂರ್ಣಗೊಳಿಸಲಿಕ್ಕೆ ಆಸಕ್ತಿಯನ್ನು ತೋರಿಸಿದ್ರೆ ಬೇಗ ವಿಚಾರಣೆ ಪೂರ್ಣ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ವಕೀಲರು ಕೂಡ ಸರಿಯಾದಂಥ ಸಹಕಾರವನ್ನು ವಿಚಾರಣೆಯನ್ನು ಪೂರ್ಣಗೊಳಿಸಲಿಕ್ಕೆ ಕೋರ್ಟ್ಗೆ ನೀಡೋದಿಲ್ಲ. ಇದರಿಂದಾಗೂ ಕೂಡ ವಿಳಂಬ ಆಗುತ್ತೆ.
ಜೊತೆಗೆ ಕೋರ್ಟ್ಗೂ ಕೂಡ ಈಗ ಜಡ್ಜೇ ಇಲ್ಲ, ಜಡ್ಜ್ ಇಲ್ಲದ ವಿಚಾರಣೆಯನ್ನು ಯಾರು ನಡೆಸ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹಾಗಾಗಿನೇ ಈಗ ಹೈಕೋರ್ಟ್ ಕೂಡ ಆದಷ್ಟು ಬೇಗನೆ ಈಗ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದ 57ನೇ CCH ಕೋರ್ಟ್ಗೆ ಹೊಸ ಜಡ್ಜನ್ನು ವರ್ಗಾವಣೆ ಮಾಡಿ ನೇಮಕವನ್ನು ಮಾಡಬೇಕಾಗುತ್ತೆ. ಚಾರ್ಜ್ ತೆಗೆದುಕೊಂಡ ಬಳಿಕ ಹೊಸ ಜಡ್ಜ್ ಕೂಡ ಈ ಕೇಸನ್ನು ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ನಡೆಸಲಿಕ್ಕೆ ಹೆಚ್ಚಿನ ಆಸಕ್ತಿ ಮುತುವರ್ಜಿಯನ್ನು ಕೂಡ ವಹಿಸಿ ಬೇಗ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಕೆಲವೊಮ್ಮೆ ಕೋರ್ಟ್ನಲ್ಲಿ ನಿಧಾನಗತಿಯ ಈ ವಾದ ಮಂಡನೆ ತೀರ್ಪುಗಳಿಂದಲೇ ನ್ಯಾಯ ನಿರಾಕರಣೆ ಕೂಡ ಆಗುತ್ತೆ. ನ್ಯಾಯದಾನ ವಿಳಂಬ ನ್ಯಾಯದಾನದಿಂದಾಗನೇ ನ್ಯಾಯ ಸೂಕ್ತವಾಗಿ ಸಿಗೋದಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ. ಈ ಕೇಸ್ನಲ್ಲೂ ಕೂಡ ಅದೇ ಆಗ್ತಾ ಇದೆ. ಹೀಗಾಗಿ ಮುಖ್ಯವಾಗಿ ಇದು ಸೆಲೆಬ್ರಿಟಿ ಕೇಸು ಅಥವಾ VIP ಕೇಸು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸೋದಂತೂ ಬೇಡ. ಬೇರೆ ಕೇಸ್ಗಳನ್ನು ಯಾವ ರೀತಿಯಾಗಿ ವಿಚಾರಣೆ ನಡೆಸ್ತಾರೋ ಅದೇ ರೀತಿಯಲ್ಲಿ ಈ ಕೇಸ್ನು ಕೂಡ ವಿಚಾರಣೆ ನಡೆಸಿ ಬೇಗ ತೀರ್ಪು ನೀಡಬೇಕು ಅನ್ನತಕ್ಕಂತಹ ಒತ್ತಾಯ ಕೂಡ ಈಗ ದರ್ಶನ್ ಅಭಿಮಾನಿಗಳಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದ್ರೆ ದರ್ಶನ್ ಅವ್ರಿಗೂ ಕೂಡ ನ್ಯಾಯ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ಈಗ ಮುಖ್ಯವಾಗಿ ಜೈಲಿನಲ್ಲಿ ನಮಗೆ ಯಾವುದೇ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಕನಿಷ್ಠ ಮೂಲಸೌಕರ್ಯಗಳನ್ನು ಕೂಡ ಕೊಡ್ತಾ ಇಲ್ಲ ಅಂತೇಳಿ ದರ್ಶನ್ ಅವರು ಆರೋಪವನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂಥ ಅರ್ಜಿನಲ್ಲಿ ಕೂಡ ಈ ಅಂಶವನ್ನು ಉಲ್ಲೇಖ ಮಾಡಿದ್ರು. ಆದರೆ ಇದು ಕೆಲವು ಕೂಡ ಜೈಲಿನ ಅಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂಥ ಅಫಿಡವಿಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಅವರಿಗೆ ಎಲ್ಲ ಮೂಲಸೌಕರ್ಯಗಳನ್ನು ಕೂಡ ಕೊಡಲಾಗಿದೆ. ಇತರೆ ಕೈದಿಗಳಿಗೆ ಕೊಟ್ಟಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ದರ್ಶನ್ ಅವ್ರಿಗೂ ಕೂಡ ಕೊಡಬೇಕು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಹಾಗಾಗಿ ಈಗ ದರ್ಶನ್ ಅವರಿಗೆ ಜೈಲಿನಲ್ಲಿ ಬೇರೆ ಕೈದಿಗಳಿಗೆ ಸಿಕ್ಕಂತ ಎಲ್ಲ ಮೂಲಸೌಕರ್ಯಗಳು ಕೂಡ ಸಿಗ್ತವೆ. ಆದ್ರೆ ಈಗ ಸಾಕ್ಷ್ಯ ವಿಚಾರಣೆಯಲ್ಲಿ ಪ್ರಗತಿ ಆಗದೇ ಇದ್ರೆ ಮಾತ್ರನೇ ಜಾಮೀನಿನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಹೀಗಾಗಿ ಸಾಕ್ಷ್ಯ ವಿಚಾರಣೆಯಲ್ಲಿ ಯಾವ ರೀತಿಯಾಗಿ ಪ್ರಗತಿ ಆಗುತ್ತೆ ಇಲ್ವಾ ಅನ್ನೋದ್ರ ಮೇಲೆ ಮುಂದಿನ 1 ವರ್ಷದ ಬಳಿಕ ನಟ ದರ್ಶನ್ ಅವರು ಜಾಮೀನು ಕೋರಿ ಕೆಳ ನ್ಯಾಯಾಲಯಕ್ಕೆ ಅಂದ್ರೆ 57ನೇ CCH ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾ ಬೇಡವಾ ಅನ್ನೋದನ್ನ ಮುಂದೆ 1 ವರ್ಷದ ಬಳಿಕ ನಿರ್ಧಾರ ಮಾಡಬೇಕಾಗುತ್ತೆ. ಈಗ ಮುಂದಿನ 1 ವರ್ಷದವರೆಗೂ ಕೂಡ ನಟ ದರ್ಶನ್ ಅವರಿಗೆ ಜೈಲು ವಾಸ ಫಿಕ್ಸ್ ಆದಂತಾಗಿದೆ. ಹಾಗಾಗಿ ಮುಂದಿನ 1 ವರ್ಷದವರೆಗೆ ಜಾಮೀನನ್ನು ಕೋರಿ ಕೆಳ ನ್ಯಾಯಾಲಯಕ್ಕಾಗಲಿ ಅಥವಾ ಹೈಕೋರ್ಟ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಾಮೀನನ್ನ ಕೋರಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದ್ದು ಮುಂದಿನ 1 ವರ್ಷ ನಟ ಆರೋಪಿ ದರ್ಶನ್ಗೆ ಜೈಲು ವಾಸ ಫಿಕ್ಸ್ ಆಗಿದೆ. 1 ವರ್ಷದ ಒಳಗೆ ಕನಿಷ್ಠ ಅಂದ್ರೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಜೊತೆಗೆ 1 ವರ್ಷದ ನಂತರ ದರ್ಶನ್ ಮತ್ತೆ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಕೋರ್ಟ್ನಲ್ಲಿ ಹಲವು ವಿಚಾರಗಳ ಕುರಿತು ವಾದ ಪ್ರತಿವಾದ ಆಗಿದೆ. ದರ್ಶನ್ ಪರ ವಕೀಲ ಮುಕುಲ್ ರೋಹಟಗಿ ವಾದವನ್ನ ಮಂಡಿಸಿದ್ರು. ದರ್ಶನ್ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬೇರೆ ಕೈದಿಗಳಿಗೆ ನೀಡುವಂತಹ ಸೌಲಭ್ಯಗಳನ್ನು ನನಗೆ ನೀಡ್ತಾ ಇಲ್ಲ, ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ನನ್ನನ್ನು ಇಡಲಾಗಿದೆ. ಜೊತೆಗೆ 272 ಸಾಕ್ಷಿಗಳ ಪೈಕಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಆಗಿದೆ. ವಿಚಾರಣೆ ಬಹಳಷ್ಟು ವಿಳಂಬವಾಗ್ತಾ ಇದೆ. ಹಾಗಾಗಿ ನನಗೆ ಜಾಮೀನನ್ನ ನೀಡಿ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಈ ಎಲ್ಲ ಅಂಶಗಳ ವಾದ ಪ್ರತಿವಾದ ಆದ ನಂತರ ಸುಪ್ರೀಂ ಕೋರ್ಟ್ ಇವತ್ತು ಬೇರೆ ಜೈಲಿನ ಕೈದಿಗಳಿಗೆ ನೀಡುವಂತಹ ಸವಲತ್ತುಗಳನ್ನ ಮೂಲ ಸವಲತ್ತುಗಳನ್ನ ದರ್ಶನ್ಗೂ ಕೂಡ ನೀಡಬೇಕು ಎನ್ನುವ ಆದೇಶವನ್ನ ನೀಡಿದೆ. ಜೊತೆಗೆ ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೆ ಸರಿಯಾಗಿ ಅವಕಾಶ ನೀಡ್ತಾ ಇಲ್ಲ ಅಂತ ಆರೋಪಿ ದರ್ಶನ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಈ ಅಂಶದ ಬಗ್ಗೆ ವಾದ ಪ್ರತಿವಾದ ಕೂಡ ಆಗಿದೆ. ಜೊತೆಗೆ ಜೈಲಿನ ಪರಪ್ಪನ ಅಗ್ರಹಾರ ಜೈಲಿನ ಜೈಲಾಧಿಕಾರಿಗಳು ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಸಿದ್ರು. ಅದರಲ್ಲಿ ಆರೋಪಿ ದರ್ಶನ್ ಕುಟುಂಬಸ್ಥರ ಜೊತೆ ಇಲ್ಲಿವರೆಗೂ 70 ಬಾರಿ ಮಾತನಾಡಿದ್ದಾರೆ ಅನ್ನೋದನ್ನ ಅವರು ಕೋರ್ಟ್ಗೆ ತಿಳಿಸಿದ್ರು. ಹಾಗಾಗಿ ಕೋರ್ಟ್ ಕೂಡ ಆ ವಿಚಾರದ ಬಗ್ಗೆ ಮಾತನಾಡಿದೆ. 70 ಬಾರಿ ನೀವು ನಿಮ್ಮ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ದೀರಾ ಅನ್ನುವ ಅಂಶವನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.